ನಂತರ ವಾದಿರಾಜರು ಅಪರೂಪವಾಗಿ ತೀರ್ಥಕ್ಷೇತ್ರಗಳ ತಿರುಗಾಟಕ್ಕೆ ತೀರ್ಥಕ್ಷೇತ್ರಾಟನೆಗೆ ಹೊರಟಂಥವರಾಗಿ ಅದು ಮುಂದೆ ಮಾಡತಕ್ಕಂಥವರಿಗೆ ಮಾರ್ಗದರ್ಶನವಾಗಿರಬೇಕು. ಅದು ಯಾವ ರೀತಿ ಹೊರಡಬೇಕು, ಎಲ್ಲಿಂದ ಹೊರಡಬೇಕು, ಹೇಗೆ ಅಲ್ಲಿ ಚಿಂತನೆ ಮಾಡಬೇಕು, ಇವೆಲ್ಲವನ್ನು ಮಾಡಿ ಜಗತ್ತಿನಲ್ಲಿ ಯಾರಾದರೂ ಕೂಡ ತೀರ್ಥಯಾತ್ರೆ ಮಾಡಬೇಕಾದರೆ ಹೇಗೆ ಮಾಡಬೇಕು ಅಂತ ಪ್ರಶ್ನೆ ಬಂದರೆ ಎಲ್ಲರ ಬಾಯಿಯಿಂದ ಬರತಕ್ಕ ಒಂದೇ ಒಂದು ಗ್ರಂಥದ ಮಾತು ತೀರ್ಥಪ್ರಬಂಧ. ಅದು ಬಿಟ್ಟರೆ ಅದು ಯಾಕೋ ಇನ್ಯಾರೂ ಕೂಡ ತೀರ್ಥಯಾತ್ರೆಗೆ ಸಂಬಂಧಪಟ್ಟ ಗ್ರಂಥವನ್ನು ರಚನೆ ಮಾಡಲಿಕ್ಕೆ ಯಾರೂ ಹೋಗಲಿಲ್ಲ. ಪ್ರಾಯಶಃ ಇಷ್ಟು ಕಾಣುತ್ತೆ, ವಾದಿರಾಜರು ಎಲ್ಲವನ್ನ ಕೊಟ್ಟ ಮೇಲೆ ಮತ್ತೂ ನಾವು ಯಾಕೆ ಹೋಗಬೇಕು ಅಂತ ಯಾರೂ ಹೋಗಲೇ ಇಲ್ಲ ಅಂತ ಕಾಣುತ್ತೆ. ಅದರಿಂದ ವಾದಿರಾಜರು ಅದ್ಭುತವಾಗಿರತಕ್ಕಂಥ ತೀರ್ಥ ಪ್ರಬಂಧ ಗ್ರಂಥವನ್ನು ಚೆನ್ನಾಗಿ ನಿರೂಪಣೆ ಮಾಡುತ್ತಾ ಇದ್ದಾರೆ. ಇನ್ನು ತೀರ್ಥಯಾತ್ರೆ ಯಾಕೆ ಮಾಡಬೇಕು ಅಂದರೆ ಹೇಳುತ್ತಾರೆ, ಭಾಗವತವೇ ಹೇಳುತ್ತೆ, ನಮಗೆ ಗುರುಗಳ ದರ್ಶನ ಆಗಬೇಕಾದರೆ, ಪುಣ್ಯ ಪ್ರಾಪ್ತಿ ಆಗಬೇಕಾದರೆ ಪುಣ್ಯ ತೀರ್ಥ ಜಲಾಪ್ಲುತಃ ಅಂತ ಚೆನ್ನಾಗಿ ಶುಕ ಮಹರ್ಷಿಗಳು ಉತ್ತರ ಕೊಡುತ್ತಾರೆ. ಪುಣ್ಯತೀರ್ಥಗಳಲ್ಲಿ ಸ್ನಾನ ಮಾಡಿದರೆ ಹೊರತು ಅಂತಃಕರಣ ಶುದ್ಧಿ ಆಗಲ್ಲ. ಅಂತಃಕರಣ ಶುದ್ಧಿ ಆಗದಿದ್ದರೆ ನಮಗೆ ಒಳಗೆ ಜ್ಞಾನ ಇಳಿಯಲ್ಲ, ಗುರುಗಳ ದರ್ಶನವೂ ಆಗಲ್ಲ ಅಂತ. ಆದ್ದರಿಂದ ವಿಶೇಷವಾಗಿ ಈ ತೀರ್ಥ ಪ್ರಬಂಧವನ್ನು ನಮಗೆ ರಚನೆ ಮಾಡಿಕೊಟ್ಟಿದ್ದಾರೆ ವಾದಿರಾಜಗುರು ಸಾರ್ವಭೌಮರು. ಶ್ರೀ ಗುರುಭ್ಯೋ ನಮಃ. ಹರಿಕ್ಷೀರಾಂಬುಧೇ ಸ್ವೈರಂ ಭವಘರ್ಮ ರಿಪೋರ್ಮನಃ ವಿಹಾರ ಅಹರಹ ಚಿತ್ರ ಚಾರಿತ್ರ ಚತುರ ಊರ್ಮಿಷು. ವಾದಿರಾದರು ಚೆನ್ನಾಗಿ ತಮ್ಮ ಮನಸ್ಸಿಗೆ ಹೇಳಿಕೊಡ್ತಾರೆ. ಹೇ ಮನಸ್ಸೇ, ನೀನು ಈ ಸಮುದ್ರದಲ್ಲಿ, ಸಮುದ್ರ ಎದುರಿಗಿದೆ, ಅದರಲ್ಲಿ ಒಳ್ಳೆ ತರಂಗಗಳು ಬರ್ತಾ ಇವೆ. ಸಮುದ್ರದತ್ತಗೆ ಬಂದವ ಹೇಗಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ತುಂಬ ಈ ಬೇಸಿಗೆಗೆ ಬೆಂದು ಹೋಗಿದ್ದಾನೆ, ಮೈಯೆಲ್ಲ ಬೆವರು ಕಟ್ಟಿದೆ, ಸುಸ್ತಾಗಿದೆ. ಅಂಥವನಿಗೆ ನೀರು ಕಂಡರೆ ಸಾಕು. ನೀರು ಕಂಡರೆ ಆ ನೀರಿನಲ್ಲಿ ಇಳಿದು ತನ್ನ ಸ್ನಾನ ಮಾಡಿ ಆ ವಿಹಾರ ಮಾಡುತ್ತಾ ತಾಪ ಕಳ್ಕೊಂಬಿಡುತ್ತಾನೆ. ಹೌದು ತಾನೆ? ಅದಕ್ಕೆ ಹೇಳ್ತಾ ಇದ್ದಾರೆ, ಆದರೆ ಈ ಒಂದು ಸಮುದ್ರದಲ್ಲಿ ತಾಪ ಪರಿಹಾರಕ್ಕಾಗಿ ಹೋದರೆ ಸ್ನಾನ ಆಗತ್ತಷ್ಟೇ, ಬಾಯಾರಿಕೆ ಹೋಗಲ್ಲ, ಉಪ್ಪು ನೀರು ಕುಡಿಲಿಕ್ಕಾಗಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ಭವಘರ್ಮ ರಿಪೋಹೋ, ಈ ಭವ ಸಂಸಾರ, ಆ ಸಂಸಾರದಿಂದ, ಈ ಒದ್ದ ಸಂಸಾರದಿಂದ ಬೆಂದು ಹೋಗಿ 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 ನಮ್ಮಲ್ಲಿ ಕಟ್ಟು ಬೆವರು ಹಾಕ್ತಾ ಇದೆ, ಒದ್ದಾಡುತ್ತಾ ಇದ್ದೇವೆ ಈ ಸಂಸಾರದಿಂದಾಗಿ. ಅಂಥವರು ನಾವೇನು ಮಾಡಬೇಕು? ಹರಿ ಕ್ಷೀರಾಂಬುಧೇ, ಆ ಶ್ರೀಹರಿಯೇ ದೊಡ್ಡ ಕ್ಷೀರಾಂಬುಧಿ, ಹಾಲುಗಡಲು. ಹಾಲುಗಡಲಿನಲ್ಲಿ ಸ್ನಾನ ಮಾಡು, ಕುಡಿಲಿಕ್ಕೂ ಹಾಲೆ. ಹಾಲು ಕುಡಿಯಬಹುದು, ಎಷ್ಟು ಬೇಕಾದರೂ ಕುಡಿಯಬಹುದು. ಹಾಲುಗಡಲಲ್ಲಿ ಸ್ನಾನ ಮಾಡಿದರೆ ತಾಪವೂ ಪರಿಹಾರ, ಹಾಗೆ ವಿಶೇಷವಾಗಿ ಕುಡಿಲಿಕ್ಕೂ ಒಳಗಿನ ತಾಪ ಹೊರಗಿನ ತಾಪ ಪರಿಹಾರ ಆಗುತ್ತೆ. ಅಲ್ಲ, ಸ್ನಾನಕ್ಕೆ ಹಾಲು ಬಳಸ್ತಾರ, ಹಾಲಿನ ತಾಪ ಹೋಗುತ್ತಾ ಅಂತ ಹೇಳಿದರೆ ಪ್ರಾಯಶಃ ನಾವು ಮಾಡಲ್ಲ. ನೀವು ಆಯುರ್ವೇದಿಕ್ ಸೆಂಟರ್ಸ್ ಅಂತ ಇರ್ತಿದ್ದಾರೆ ನೋಡಿ, ಅಲ್ಲಿಗೆ ಹೋದರೆ ತುಂಬ ಶರೀರದಲ್ಲಿ ಉಷ್ಣತೆ ಜಾಸ್ತಿ ಇರುವಾಗ ಅವರು ಚಿತ್ರಪಟವೂ ಹಾಕಿರ್ತಾರೆ. ಹಾಲಿಂದ ಒಂದು ಕೊಂಬಿರುವ ತಂಬಿಗೆಯಿಂದ ಹಾಲು ದೇಹದ ಮೇಲೆ ಹಾಕ್ತಾ ಇರುವಂತೆ ಫೋಟೋ ಕೂಡ ಹಾಕಿರ್ತಾರಲ್ಲಿ. ಕ್ಷೀರ ಅಭಿಷೇಕ ಆದರೆ ತಾಪ ಪರಿಹಾರ, ಕ್ಷೀರಾಭಿಷೇಕ ಮಾಡಿಕೊಂಡ್ರೆ
ಅಲ್ಲ, ನಮ್ಮ ತಾಪ ಪರಿಹಾರ ಆಗಬೇಕಾದ್ರೆ ನಾವು ಮಾಡಿಕೊಂಡ್ರೆ ಸಾಕ, ಇಲ್ಲ ದೇವರಿಗೆ ಮಾಡಿದರೆ ನಮ್ದು ಆಗಿಬಿಡುತ್ತೆ ಅಂತ ನಾವು ದೇವರಿಗೆ ಕ್ಷೀರಾಭಿಷೇಕ ಮಾಡಿಬಿಡುತ್ತೇವೆ. ಅದಕ್ಕೆ ದೇವರೇ ಶ್ರೀಹರಿಯೇ ದೊಡ್ಡ ಹಾಲುಗಡಲು. ಆ ಹಾಲುಗಡಲಿನ ಚಿತ್ರ ಚಾರಿತ್ರ ಚತುರ ಊರ್ಮಿಷು. ಆ ಕಡಲಿನಲ್ಲಿ ತರಂಗಗಳು ಹೇಳಿ ಬರ್ತಾ ಇರುತ್ತೆ, ತುಂಬ ಬರ್ತಾ ಇರುತ್ತೆ. ಆ ತರಂಗಗಳು ಹೇಗಿರುತ್ತೆ ಅಂದರೆ ಚತುರವಾದ ತರಂಗಗಳು. ಈ ಕಡಲಿನಲ್ಲೇ ಒಂದು ತರಂಗ ಬಂದ ಮೇಲೆ ಇನ್ನೊಂದು ತರಂಗ ಬರ್ತಾ ಇರುತ್ತೆ, ಹೌದು ತಾನೆ? ಅಷ್ಟೇ ಅಲ್ಲ, ಚತುರವಾದ್ದು ತರಂಗಗಳು. ಆ ತರಂಗಗಳು ಜಡ ಅಂತ ನಾವು ಅಂದುಕೊಂಡ್ರೂ ಕೂಡ ಅದು ಮಾಮೂಲು ದಿನಗಳಲ್ಲಿ ಒಂದು ಥರ ಉಕ್ಕಿ ಹರಿದರೆ ಹುಣ್ಣಿಮೆ ಅಂಥ ಕಾಲದಲ್ಲಿ ಜಾಸ್ತಿ ಹರಿಯುತ್ತೆ. ಅವಾಗ ಯಾರಾದರೂ ಕೇಳಿದರೆ ಈ ತರಂಗಗಳಿಗೆ ಯಾರು ಹೇಳಿದರು ಹುಣ್ಣಿಮೆ ಬಂತು ಅಂತ? ಹುಣ್ಣಿಮೆ ಬಂದರೆ ಹೇಗೆ ಗೊತ್ತಾಯಿತು? ಹೆಚ್ಚಿಗೆ ಹೇಗೆ ಹರಿತಾ ಇದೆ? ಆ ಒಳಗಿನದ್ದು ಬೇಡ ನಮಗೆ, ಚತುರ ಅಂತ ಗೊತ್ತಾಯಿತು. ಆ ತರಂಗಗಳು ದಿನಾಗ್ಲೂ ಹರಿಯೋದು ಬೇರೆ, ಹುಣ್ಣಿಮೆ ಕಾಲಕ್ಕೆ ಹರಿಯೋದು ಬೇರೆ. ಜಡವಾದ್ಯ ಹೀಗಿದ್ದರೆ ನಮ್ಮ ಸ್ವಾಮಿ ಅವನೇ ಕಡಲಾದರೆ ಆ ಕಡಲಲ್ಲಿ ತರಂಗಗಳು ಬರ್ತಾ ಇವೆ. ಏನು ತರಂಗಗಳು ಅಂದರೆ ಅವನ ಚರಿತ್ರೆಯೇ ತರಂಗಗಳು. ಅವನ ಚರಿತ್ರೆಯೇ ತರಂಗಗಳು. ಆ ಚರಿತ್ರೆ ಹೇಗಿದೆ? ಚತುರವಾಗಿದೆ. ಅಂಥ ಚರಿತ್ರೆ, ದೇವರ ಚರಿತ್ರೆ ಎಂಥ ಚಾತುರ್ಯ ಏನು ದೇವರ ಚರಿತ್ರೆಯಲ್ಲಿ ಅಂದರೆ, ಕೇಳಿದವರ ಪಾಪವನ್ನು ಹುಡುಕಿ ಹುಡುಕಿ ಕೊಚ್ಚಿ ಹಾಕುತ್ತೆ ದೇವರ ಚರಿತ್ರೆ. ನಮ್ಮ ಪಾಪವನ್ನು ತೆಗೆದು ಹಾಕೋದರಲ್ಲಿ ನೋಡಿ, ಕಡಲಿನ ತರಂಗ ನಮ್ಮ ಮೇಲೆ ಹರಿದು ಬಂದರೆ ನಮ್ಮ ಮೇಲಿನ ಮಲಿನ ಹೋಗಿಬಿಡುತ್ತೆ. ಆದರೆ ಅದು ಒಂದು ಸಲ ಬಂದು ಹೋದಾಗ ಮೈ ಮೇಲೆ ಏನು ಅದು ನೀರಿಗೆ ಸ್ಪರ್ಶ ಎಲ್ಲೆಲ್ಲ ಆಗುತ್ತೋ ಅಷ್ಟುವರೆಗೂ ಹೋಗುತ್ತೆ. ಆದರೆ ನಮ್ಮ ಒಳಗೆ, ಕೈ ಕೆಳಗೆ, ಕಾಲು ಎಲ್ಲೆಲ್ಲಿ ಅಲ್ಲೆಲ್ಲ ನೀರು ಹೋಗಿ ಎಲ್ಲ ಶುದ್ಧ ಮಾಡುತ್ತಾ, ಕೊಳಕು ಅಲ್ಲಲ್ಲಿ ಹಾಗೇ ಇರುತ್ತೆ, ಮೇಲೆಲ್ಲ ಹೋಗಿರುತ್ತೆ. ಮತ್ತು ನಾವು ಆ ನೀರಿನಿಂದ ಪ್ರಯತ್ನಪೂರ್ವಕವಾಗಿ ಅಲ್ಲಲ್ಲಿರುವ ಕೊಳಕನ್ನು ತೆಗೆಯಬೇಕು. ಆದರೆ ದೇವರ ಕಥಾ ಎಂಬ ತರಂಗ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಜೀವನ ಇಡೀ ಸಂಪೂರ್ಣವಾದ ಪಾಪ, ಮೂಲೆಯಲ್ಲಿರುವ ಪಾಪವನ್ನು ತಾನೇ ತೆಗೆದು ಬಿಡುತ್ತೆ. ಅದಕ್ಕೆ ಇದನ್ನು ಚತುರ ಊರ್ಮಿಷು, ಚತುರವಾದ ಊರ್ಮಿಗಳಂತೆ. ಚರಿತ್ರೆಗಳೇ ಚತುರವಾದ ಊರ್ಮಿಗಳು. ಇದು ಹೇಗಿವೆ? ಚಿತ್ರ ಅಂದರು. ಈ ಭಗವಂತನ ಕಥಾ ಅದೇ ದೊಡ್ಡ ತರಂಗ, ಅದು ಚಿತ್ರವಾಗಿದೆ. ಅಂದರೆ ಈ ಹೊರಗಿನ ತರಂಗ ಮೇಲೆ ಬಿದ್ದರೆ 10 ಜನ ಇದ್ದರೆ 10 ಜನರ ಮೇಲೆ ಬಿದ್ದರೆ ಎಲ್ಲರಿಗೂ ಒಂದೇ ಥರ ಟ್ರೀಟ್ಮೆಂಟ್, ಹೌದು ತಾನೆ? ಇದು ಹಾಗಲ್ಲಂತೆ. ಯಾರು ಎಷ್ಟೆಷ್ಟು ಶ್ರದ್ಧೆಯಿಂದ ಕೇಳುತ್ತಾರೋ ಅವರಿಗೆ ತಕ್ಕಂತೆ ಫಲ ಕೊಡುವಂಥ ತರಂಗ ಇದು. ಎಲ್ಲರಿಗೆ ಒಟ್ರಾಸಿ ಕೂತವರಿಗೆಲ್ಲ ಒಂದೇ ಥರ ಕೊಡೋದಲ್ಲ. ಯಾರು ಹೆಚ್ಚು ಶ್ರದ್ಧೆ ಕೊಡ್ತಾರೆ ಅವರಿಗೆ ಹೆಚ್ಚು ಪಾಪ ಹೋಗುತ್ತೆ, ಯಾರು ಕಡಿಮೆ ಕೊಡ್ತಾರೆ ಅವರಿಗೆ ಕಡಿಮೆ ಪಾಪ ತೆಗೆದು ಬಿಡುತ್ತೆ. ಇಂಥ ಚಿತ್ರ ಚಾರಿತ್ರ ಚತುರ ಊರ್ಮಿಷು. ಅವನ ಕಥಾ ತರಂಗಗಳು ಹೇಗಿರುತ್ತೆ ಅಂದರೆ, ಅವನದ್ದೇ ಆದ ರೂಪಗಳಿಂದ ತಯಾರಾದದ್ದು ಅವನ ಚರಿತ್ರ ತರಂಗ. ಆ ರೂಪಗಳೆಂಥವು ಚಿತ್ರವಾದವು, ನಾನಾ ರೀತಿಯಾಗಿರತಕ್ಕಂಥ ರೂಪಗಳಿರುತ್ತೆ ಅವನ ಕಥಾದಲ್ಲಿ. ಅಂಥ ದೇವ ಶ್ರೀಹರಿಯ ಹಾಲುಗಡಲಿನ, ಶ್ರೀಹರಿ ಎಂಬ ಹಾಲುಗಡಲಿನ ಚಿತ್ರವಾದ ಚರಿತ್ರೆಗಳೆಂಬ ಚತುರವಾದ ತರಂಗಗಳಲ್ಲಿ ವಿಹಾರ, ಹೇ ಮನ ನೀನು ವಿಹಾರ ಮಾಡು. ಎಷ್ಟು ಕಾಲ ಮಾಡಲಿ? ಅಹರಹ, ಹಗಲು ರಾತ್ರಿ ಆಗು. ಯಾರು? ಹೇ ಮನಸ್ಸೇ ನೀನು ವಿಹಾರ ಮಾಡು ಅಂತ ವಾದಿರಾಜ ಗುರು ಸಾರ್ವಭೌಮರು ಚೆನ್ನಾಗಿ ತಿಳಿಸಿಕೊಡ್ತಾ ಇದ್ದಾರೆಂಬಲ್ಲಿಗೆ ಇವತ್ತಿನ ಪಾಠ ನಿಲ್ಲಿಸೋಣ. ನಾಳೆ ಪುನಃ 9:00 ಸರಿಯಾಗಿ ಸೇರೋಣ. ನಾಳೆ ವಿಸ್ತಾರವಾಗಿ ಸ್ವಲ್ಪ ಜಾಸ್ತಿ ಪಾಠ ಮಾಡೋಣ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣ ಮಸ್ತು. ತೀರ್ಥ ಪ್ರಬಂಧದ ಶ್ಲೋಕ ಹೇಳ್ತಾ ಇದ್ದೀನಿ.
ಶ್ಲೋಕ ಬರ್ಕೊಳ್ಳಿ. ನಿನ್ನೆ ಅರ್ಥ ನೋಡಿದ್ದಾಯಿತು, ಶ್ಲೋಕ ಬರ್ಕೊಂಡ್ರೆ. ಹರಿಕ್ಷೀರಾಂಬುಧೇ ಹರಿಕ್ಷೀರಾಂಬುಧೇ ಸ್ವೈರಂ ಭವಘರ್ಮ ರಿಪೋರ್ಮನಃ ಭವಘರ್ಮ ರಿಪೋರ್ಮನಃ ವಿಹಾರ ಅಹರಹ ಚಿತ್ರ ಚಾರಿತ್ರ ಚತುರ ಊರ್ಮಿಷು. ಬರ್ಕೊಂಡ? ಚಿತ್ರ ಚಾರಿತ್ರ ಊರ್ಮಿಷು. ಅನ್ವಯ ಪದಚ್ಛೇದ ಬರ್ಕೊಳ್ಬೇಕಲ್ವ? ಪದಚ್ಛೇದ ಬರ್ಕೊಳ್ಳಿ. ಪದಚ್ಛೇದ ಹರಿಕ್ಷೀರಾಂಬುಧೇ ಭವಘರ್ಮರಿಪೋಃ ಸ್ವೈರಂ ಹರಿಕ್ಷೀರಾಂಬುಧೇಃ ಸ್ವೈರಂ ಭವಘರ್ಮರಿಪೋಃ ಮನಃ ವಿಹಾರ. ಎಲ್ಲ ಕಾಮ ಕಾಮ ಹಾಕ್ಕೊಂಡು ಬರ್ಕೊಳ್ಬೇಕು ಪದಚ್ಛೇದ. ಅಹರಹ ಚಿತ್ರ ಚಾರಿತ್ರ ಚತುರೋರ್ಮಿಷು. ಇದೆಲ್ಲ ಒಂದೇ ಇದು ಕಾಮಗಳಿಲ್ಲ. ಚಿತ್ರ ಚಾರಿತ್ರ ಚತುರೋರ್ಮಿಷು ಇದೆಲ್ಲ ಒಂದೇ ಪದ. ಇನ್ನು ಅನ್ವಯ ಪ್ರೋಸ್ ಫಾರ್ಮಲ್ ತರೋದು. ಮನಃ ಕಮ ಭವಘರ್ಮ ರಿಪೋಃ ಹರಿಕ್ಷೀರಾಂಬುಧೇಃ ಚಿತ್ರ ಚಾರಿತ್ರ ಚತುರೋರ್ಮಿಷು ಅಹರಹ ಸ್ವೈರಂ ವಿಹಾರ. ಪ್ರತಿಪದಾರ್ಥ ಹೇ ಮನಃ ಹೇ ಮನಸ್ಸೇ ಬ್ರಾಕೆಟಲ್ಲಿ ಮುಕ್ತಿಯೋಗ್ಯ ಜೀವನೇ
ಭವಘರ್ಮ ರಿಪೋಹೋ. ಸಂಸಾರವೆಂಬ ಬೇಗೆಗೆ, ಬೇಗೆ ಅಂದರೆ ತಾಪಕ್ಕೆ ಪರಿಹಾರಕವಾದ ಹರಿಕ್ಷೀರಾಂಬುಧೇಹೆ ಹರಿಯಂಬ ಹಾಲುಗಡಲಿನ ಹರಿಯಂಬ ಹಾಲುಗಡಲಿನ ಚಿತ್ರ ಚಾರಿತ್ರ ಚತುರೋರ್ಮಿಷು ಅದರಲ್ಲಿ ಚಿತ್ರ ಅಂತ ಕೆಳಗೆ ಬರ್ಕೊಳ್ಳಿ. ಒಂದು ಪದ ಬರ್ಕೊಳ್ಳ್ರಲ್ಲ, ಅದರ ಕೆಳಗೆ ಒಂದೊಂದು ಪದಕ್ಕೂ ಅರ್ಥ ಅದರಲ್ಲಿ ಮಧ್ಯದಲ್ಲಿ. ಚಿತ್ರ ಅಂದರೆ ಅಘಟನ ಘಟನಾ ಶಕ್ತಿ, ಅಘಟನ ಘಟನಾ ಶಕ್ತಿಯಿಂದ ಹೆಣ್ಣುಮಕ್ಕಳು, ಅಮ್ಮ ಒಂದು ನಿಮಿಷ, ಹೆಂಗಸರು ಕೇಳಿ, ಬರ್ಕೊಳ್ಳೋದು ಬೇಡ, ಆಯಿತಾ? ಯಾಕಂದರೆ ಹೆಂಗಸರಿಗೆ ಆಚಾರ್ಯರು ನತು ಗ್ರಂಥ ಪುರಸ್ಸರಂ ಅಂತ ನಿಷೇಧ ಮಾಡಿದ್ದಾರೆ. ಸಾಮಾನ್ಯ ಕಾವ್ಯದಲ್ಲಿ ಕೆಲವರು ಇಲ್ಲ ಅಂತಾರೆ, ಕೆಲವರು ಓದಬಹುದು ಅಂತ ಹೇಳ್ತಾರೆ. ಆದರೆ ದೊಡ್ಡವರು ಬರೆದಂಥ ಇದಾದ್ದರಿಂದ ಕೇಳಿಬಿಡಿ. ನಿಮಗೆ ಕೇಳಿಬಿಟ್ರೆ ಸಾಕು. ಗಂಡಸರಿಗೆ ಬರಕೊಂಡು ಎಲ್ಲ ಮಾಡಿದರೆ ಎಷ್ಟು ಮನಸ್ಸಲ್ಲಿ ನಿಲ್ಲಬೇಕೋ, ಹೆಂಗಸರಿಗೆ ಕೇಳಿದರೆ ಸಾಕು ಅಷ್ಟು ಕೊಟ್ಬಿಡ್ತಾನೆ ಭಗವಂತ, ಆಯಿತಾ? ಅದರಿಂದ ಹೆಂಗಸರು ಚೆನ್ನಾಗಿ ಮನಸ್ಫೂರ್ತಿಯಾಗಿ ಕೇಳಿ. ಇನ್ನೂ ಚೆನ್ನಾಗಿ ಕೇಳಬೇಕಾ? ಇದು ಆ್ಯಪಲ್ಲಿ ಬಂದೇ ಬರುತ್ತೆ, ಅದನ್ನು ಪುನಃ 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 ಕೇಳಿ. ಗಂಡಸರು ಮಾತ್ರ ಇದನ್ನು ಪುಸ್ತಕ ತೆಗೆದು ಬರೆದು ಓದುವ ಅಧಿಕಾರ ಅಂತ ಹೇಳ್ತಾರೆ. ಏನು ಅಂದ್ಕೋಬೇಡಿ, ಸರಿಯಾ? ರೈಟ್. ಇದು ಕೂಡ ನಾನು ಶುರು ಮಾಡಿದ್ದು, ಆ್ಯಪಲ್ಲಿ ಕಳಿಸಿದ್ದು ಕಾರಣ ಏನು ಅಂದರೆ, ತುಂಬ ಜನ ತಮಿಳುನಾಡು, ಆಂಧ್ರ ಎಲ್ಲ ಕಡೆ ಪಾಠ ಹೇಳುವಂಥವರಿಲ್ಲ, ಎಲ್ಲೋ ಮೂಲೆಯಲ್ಲಿದ್ದಾರೆ. ಮೊನ್ನೆ ಒಬ್ಬರು ಫೋನ್ ಮಾಡಿ ಹೇಳ್ತಾರೆ, ನಮಗೆ ಈ ಆ್ಯಪ್ ಬಂದಿದ್ದು ಅನುಕೂಲ ಆಯಿತು. ಅವರು ಊರಿಂದ ಬಸ್ ಸ್ಟ್ಯಾಂಡಿಗೆ ಹೋಗಬೇಕು ನೆಟ್ ಕನೆಕ್ಷನ್ಗೆ, ಊರಲ್ಲಿ ನೆಟ್ ಕನೆಕ್ಷನ್ ಇಲ್ಲ. ಬಸ್ ಸ್ಟ್ಯಾಂಡಿಗೆ ಹೋಗಿ ಅಲ್ಲಿ ಜನರಲ್ ನೆಟ್ ಕನೆಕ್ಷನ್ ಅಂತ ಇರುತ್ತೆ, ಅದಕ್ಕೆ ಡೌನ್ಲೋಡ್ ಮಾಡಿಕೊಂಡು ಬಂದು ಮನೆಯಲ್ಲಿ ಕೇಳುತ್ತಾರಂತೆ. ನಮಗೆ ಪ್ರವಚನಕ್ಕೆ ಆಚಾರ್ಯರು ಬಂದು ವರ್ಷಗಳಾಯಿತು, ನಮಗೆ ಪ್ರವಚನವೇ ಇಲ್ಲ. ಈಗ ಸದ್ಯ ಸಿಗುವ ಪ್ರವಚನ ಅಂದರೆ ನೀವು ಕಳಿಸುವಂಥ CD ಆ್ಯಪ್ ಮಾತ್ರ ಇದರಲ್ಲಿ ಆಗ್ತಾಯಿದೆ. ಅಂಥವರಿಗೆ ಪಾಠಕ್ಕೆ ಅನುಕೂಲ ಆಗಲಿ ಅಂತ ಅಷ್ಟೇ ಹೊರತು, ಯಾರಾದರೆ ಪಾಠಕ್ಕೆ ಗುರುಗಳು ಸಿಕ್ಕಿದ್ರೆ ಅವರನ್ನ ಬಿಟ್ಟು ಇದರ ಮುಂದೆ ಕೂಡಿ ಅಂತ ತಾತ್ಪರ್ಯ ಅಲ್ಲ. ಅವರವರಿಗೆ ತಕ್ಕಂಥ ಗುರುಗಳಲ್ಲಿ ಎಲ್ಲೆಲ್ಲಿ ಬೇಕಾದರೆ ಹೋಗಿ ಸಾಕ್ಷಾತ್ತಾಗಿ ಅಧ್ಯಯನ ಮಾಡೋದೇ ಉತ್ತಮವಾದ ಕೆಲಸ. ಅದು ಬಿಟ್ಟು ಆ್ಯಪಲ್ಲಿ ಬರ್ತಾ ಇದೆಯಲ್ಲ, ನಾನು ಯಾಕೆ ಹೋಗಲಿ ಅಂತ ಉದಾಸೀನ ಪ್ರವೃತ್ತಿಗೆ ಕಾರಣ ಆಗುವಂತೆ ನಾನು ಮಾಡುತ್ತಾ ಇಲ್ಲ. ಇದು ಯಾರಿಗೆ ಅಂದರೆ, ಗುರುಗಳ ಹತ್ರ ಹೋಗಿ ಅಧ್ಯಯನ ಮಾಡುವವರಿಗೆ ಪುನಃ ಸಹಕಾರಿಯಾಗುತ್ತೆ ಚಿಂತನೆ ಮಾಡಿಕೊಳ್ಳಿಕ್ಕೆ. ಗುರುಗಳೇ ಸಿಕ್ಕಿಲ್ಲ ಅಂಥವರಿಗೆ ಅಧ್ಯಯನಕ್ಕೂ ಅನುಕೂಲ ಆಗುತ್ತೆ. ಒಟ್ಟಾರೆ ತಾತ್ಪರ್ಯ ಎಲ್ಲ ಮಾಧ್ಯರು ಯಾರ್ಯಾರಿಗೆ ಅನುಕೂಲ ಆಗ್ತಾ ಇಲ್ಲ ಅವರಿಗೆ ಪೂರ್ಣ ಶ್ರವಣ ಆಚಾರಶಾಸ್ತ್ರದ ಬರಲಿ ಅಂತ ತಾತ್ಪರ್ಯ ಅಷ್ಟೇ ಹೊರತು, ಗುರುಗಳು ಸಿಕ್ಕಾಗ ಅವರನ್ನು ತಳ್ಳಿ ಇದಕ್ಕೆ ಬರಬೇಕು ಎಂಬುದು ತಾತ್ಪರ್ಯ ಅಲ್ಲ. ಹಾಗೆ ಆ್ಯಪಲ್ಲಿ ಕಳಿಸಿದಾಗ ಅದನ್ನು ಹೆಂಗಸರಿಗೂ ಲಭ್ಯ ಆಗುತ್ತೆ. ಅವರು ಕೇಳಲಿಕ್ಕೆ ಏನೂ ಅಡ್ಡಿ ಇಲ್ಲ, ಎಲ್ಲ ಶಾಸ್ತ್ರ ಪಾಠವನ್ನು ಕೇಳಬಹುದು. ಪುಸ್ತಕ ಇಟ್ಟುಕೊಂಡು ಓದೋದಾಗಲಿ ಕೇಳತಾ ಹಾಗೆ ಬರೆಯೋದಾಗಲಿ ಮಾಡಬಾರದು, ಅದು ಶ್ರೀಮದಾಚಾರ್ಯರೇ ನಿಷೇಧ ಮಾಡಿದ್ದಾರೆ. ಆದ್ದರಿಂದ
ಅದಕ್ಕೆ ಗೌರವ ಕೊಟ್ಟರೆ ಶಾಸ್ತ್ರ ನಮ್ಮಲ್ಲಿ ಉಳಿಯುತ್ತೆ. ಹೌದು ತಾನೆ? ಸರಿ. ಚಿತ್ರ ಅಂದರೆ ಅಘಟನ ಘಟನಾ ಶಕ್ತಿಯನ್ನು ಹೊಂದಿದ್ದರಿಂದ ಭಗವಂತನ ಚರಿತ್ರೆ ಅಂತ ಅದು ಚಿತ್ರ ಅಂದರು. ಚಿತ್ರ ಅಂದರೆ ಅರ್ಥ ಏನು ಅಂದರೆ ವ್ಯಾಖ್ಯಾನಕಾರರು ಹೇಳುತ್ತಾರೆ, ಏನು ನಮಗೆ ಸಾಧ್ಯ ಇಲ್ಲ ಅಂದುಕೊಳ್ಳುತ್ತೀವೋ ಅದು ಮಾಡಿಬಿಡುತ್ತಂತೆ ದೇವರ ಕಥಾಶ್ರವಣ. ಆದ್ದರಿಂದ ಅಘಟನ ಘಟನಾ ಶಕ್ತಿಯಿಂದ ಕೂಡಿಕೊಂಡದ್ದರಿಂದ ಚಿತ್ರವಾದದ್ದು. ಅಂಥ ಚಾರಿತ್ರ ಭಗವಂತನ ಚರಿತ್ರೆಗಳೆಂಬ ಏನು ಬರೆದ್ರಿ? ಚರಿತ್ರೆಗಳೆಂಬ ಚತುರ ಇಲ್ಲಿ ದೇವರ ಚರಿತ್ರೆ ಅಂದರೆ ಏನು? ಇವಾಗ ನಾವಿದ್ದೇವೆ, ನಮ್ಮ ಕುರಿತು ಏನಾದರೂ ಹೇಳಿದರೆ ಅದು ನಮ್ಮ ಚರಿತ್ರೆ ಆಗುತ್ತೆ. ನಮ್ಮ ಚರಿತ್ರೆಗೂ ನಮಗೂ ಭೇದ, ನಾವೇ ನಮ್ಮ ಚರಿತ್ರೆ ಅಲ್ಲ. ಆದರೆ ದೇವರ ಚರಿತ್ರೆ ಎಂಥದ್ದು ಅಂದರೆ ದೇವರಿಂದ ಅಭಿನ್ನವಾದ್ದು. ದೇವರೇ ಆ ಚರಿತ್ರೆಯ ರೂಪದಲ್ಲಿ ಭಗವಂತನೇ ಬರ್ತಾನೆ. ಚರಿತ್ರೆಯಲ್ಲಿರುವ ಭಗವದ್ ರೂಪಕ್ಕೂ ಭಗವಂತನ ರೂಪಕ್ಕೂ ವ್ಯತ್ಯಾಸ ಇಲ್ಲ. ಅದಕ್ಕೆ ಈ ಚರಿತ್ರೆಯೂ ಎಂಥದ್ದು ಅಂದರೆ ಚರಿತ್ರೆಯಲ್ಲಿ ಇರತಕ್ಕ ಭಗವದ್ ರೂಪ ಎಂಥದ್ದು ಅಂದರೆ ಜಗತ್ತಿನ ಚತುರ ಅಂತ ಬರ್ಕೊಂಡ್ರಲ್ಲ, ಚತುರ ಅಂದರೆ ಜಗತ್ತಿನ ಸೃಷ್ಟಿ ಸ್ಥಿತಿ ಲಯ ಮೊದಲಾದವುಗಳನ್ನು ಮಾಡುವುದರಲ್ಲಿ ಚಾತುರ್ಯ ಉಳ್ಳವುಗಳು. ಅಷ್ಟೇ ಅಲ್ಲ ಬರ್ಕೊಳ್ಳಿ, ಅಷ್ಟೇ ಅಲ್ಲದೆ ಹೊರಗಿನ ಸಮುದ್ರದಲ್ಲಿ ತುಂಬ ಹೊತ್ತು ವಿಹಾರ ಮಾಡಿದರೆ ಅಪಕಾರ ಆಗುತ್ತೆ. ತಾಪ ಹೋಗೋದಲ್ಲದೆ ತುಂಬ ಹೊತ್ತು ನೀರಲ್ಲಿದ್ದದಕ್ಕೆ ತುಂಬ ತೊಂದರೆಗಳೆಲ್ಲ ಬರುತ್ತೆ, ಉಪ್ಪು ನೀರಿನಲ್ಲಿರೋದ್ರಿಂದ. ಆದರೆ ಶ್ರೀಹರಿ ಎಂಬ ಹರಿಯ ಹಾಲುಗಡಲೆಂಬ ಚಿತ್ರವಾದ ತರಂಗಗಳಲ್ಲಿ ರಾತ್ರಿ ಹಗಲು ಬರ್ಕೊಂಡ ಚಿತ್ರವಾದ ತರಂಗಗಳಲ್ಲಿ ರಾತ್ರಿ ಹಗಲು ವಿಹಾರ ಮಾಡಿದರೂ ಯಾವ ಅಪಕಾರವೂ ಇರುವುದಿಲ್ಲ. ಆದ್ದರಿಂದ ಚತುರ ಎಂದು ಹೇಳಿದ್ದಾರೆ. ಊರ್ಮಿಷು ತರಂಗಗಳಲ್ಲಿ
ಹೇಗೆ ಕಡಲಿನ ತರಂಗಗಳು ಅಸಂಖ್ಯಾತವಾಗಿ ಒಂದಾದ ಮೇಲೊಂದು ಬರುತ್ತಾ ಇರುತ್ತೋ ಅದೇ ರೀತಿಯಲ್ಲಿ ಶ್ರೀಹರಿಯ ಕಥಾರೂಪ ತರಂಗಗಳು ಅನಂತವಾಗಿ ಒಂದಾದ ಮೇಲೆ ಒಂದು ಬರುತ್ತಲೇ ಇರುತ್ತೆ. ಆದ್ದರಿಂದ ಊರ್ಮಿ ಅಥವಾ ತರಂಗ ಎಂದು ಕರೆದಿದ್ದಾರೆ. ಸಮುದ್ರಕ್ಕೂ ಎರಡನೇ ಅರ್ಥ, ಟು ಅಂತ ಹಾಕ್ಕೊಂಬೇಡಿ, ಎರಡನೇ ಅರ್ಥ ಅದರಲ್ಲಿ. ಸಮುದ್ರಕ್ಕೂ ಸಮುದ್ರ ತರಂಗಗಳಿಗೂ ಅಭೇದ ಇರುವಂತೆ ಶ್ರೀಹರಿಗೂ ಅವನ ಚರಿತ್ರೆಗಳಿಗೂ ಅಭೇದವನ್ನು ತೋರುವುದಕ್ಕೆ ಊರ್ಮಿ ತರಂಗಗಳು ಎಂದು ಕರೆದಿದ್ದಾರೆ. ಭಗವಂತನ ರೂಪಗಳಿಗೂ ಚರಿತ್ರೆಗಳಿಗೂ ಭೇದವಿಲ್ಲದಿದ್ದರೂ ಭೇದವಿದ್ದಂತೆ ವ್ಯವಹಾರ ಅವನ ಚರಿತ್ರೆ ಬ್ರಾಕೆಟಲ್ಲಿ ಅವನ ಚರಿತ್ರೆ ಎಂದು. ಇಲ್ಲಿ ಭೇದವಿಲ್ಲದಿದ್ದರೂ ಭೇದದ ಕೆಲಸವನ್ನು ಮಾಡುವ ಶಕ್ತಿ ವಿಶೇಷ ಇರುವುದನ್ನು ತಿಳಿಸಿಕೊಡಲಿಕ್ಕೆ ಚಿತ್ರ ಎಂದು ಕರೆದಿದ್ದಾರೆ. ಅಂತಹ ತರಂಗಗಳಲ್ಲಿ ಅಹರಹ
ಪ್ರತಿದಿನವೂ ಅಂದರೆ ಸತತವು ಸ್ವೈರಂ ಯಥೇಚ್ಛವಾಗಿ ವಿಹಾರ ವಿಹಾರವನ್ನು ಮಾಡು. ಇದರ ತಾತ್ಪರ್ಯ ಸಂಸಾರ ದುಃಖ ಪರಿಹಾರಕ್ಕಾಗಿ ಶ್ರೀಹರಿಯ ಜಗತ್ತಿನ ಸೃಷ್ಟಿ ಮೊದಲಾದ ದಿವ್ಯ ಕರ್ಮಗಳನ್ನು ನಿರಂತರವೂ ಸ್ಮರಿಸಬೇಕೆಂದು ತಾತ್ಪರ್ಯ. ಈ ಒಂದು ಬರ್ಕೊಳ್ಳಿ. ಈ ಪದ್ಯದಿಂದ ಸಕಲ ಸಮುದ್ರ, ನದ, ನದಿ, ತೀರ್ಥ, ನದ, ನದಿ, ತೀರ್ಥ, ವಾಪಿ, ಕೂಪ, ತಟಾಕಾದಿಗಳಲ್ಲಿ ಸ್ನಾನ ಮಾಡಿದವರ ತಾಪ ಮತ್ತು ಪಾಪ ಪರಿಹಾರ ಮಾಡುವುದು ಅಲ್ಲಲ್ಲಿರುವ ಶ್ರೀಹರಿಯ ರೂಪಗಳೇ ಎಂಬುದು ತಾತ್ಪರ್ಯ.